ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಈ ಸಂಸ್ಥೆ ತನ್ನ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷದಲ್ಲಿ ಮುಂದುವರಿಯುತ್ತ ದೇಶ ವಿದೇಶಗಳಲ್ಲಿ ತನ್ನ ಘಟಕಗಳ ಮೂಲಕ ಯಕ್ಷಗಾನ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದಂಥ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಳೆದ 3 ವರ್ಷಗಳಿಂದ ಯಕ್ಷಗಾನದ ಬೆಳವಣಿಗೆಗಾಗಿ ಮತ್ತು ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸುವ ದಿಸೆಯಲ್ಲಿ ಆರಂಭಿಸಿದ ನೂತನ ಯೋಜನೆ ಯಕ್ಷಧ್ರುವ ಯಕ್ಷ ಶಿಕ್ಷಣ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣ ಯೋಜನೆಯ ಪ್ರಯೋಜನವನ್ನು ಪಡೆದು ರಂಗ ಪ್ರವೇಶವನ್ನು ಮಾಡಿ ಯಕ್ಷಗಾನ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದಂಥ ಈ ಸಂದರ್ಭದಲ್ಲಿ ಈ ಬಾರಿ 3ನೇ ವರ್ಷದ ಯಕ್ಷಧ್ರುವ ಯಕ್ಷ ಶಿಕ್ಷಣ ವಿದ್ಯಾರ್ಥಿ ಸಮ್ಮಿಲನ 2025-26 ಇವತ್ತಿನ ಈ ಶುಭ ದಿನ ಅಡ್ಯಾರಿನ ಸಹ್ಯಾದ್ರಿ ಕಾಲೇಜಿನ ಆವರಣದ 2 ವೇದಿಕೆಯಲ್ಲಿ ಇದೀಗ ಆರಂಭಗೊಳ್ಳಲಿದೆ. ಈ ದಿನ ಸುಮಾರು 14 ಶಾಲೆಗಳ 650 ವಿದ್ಯಾರ್ಥಿಗಳು 2 ವೇದಿಕೆಯಲ್ಲಿ ಯಕ್ಷಗಾನದ ರಂಗ ಪ್ರವೇಶವನ್ನು ಮಾಡುವಂತಹ ಈ ಸುಸಂದರ್ಭದಲ್ಲಿ ಇವತ್ತಿನ ಈ ಪ್ರಧಾನ ವೇದಿಕೆ ಮಲಾರುಬೀಡು ಯಜಮಾನ ದಿವಂಗತ ಕಂಪನ್ನ ಆಳುವ ವೇದಿಕೆಯಲ್ಲಿ ಆರಂಭದ ಉದ್ಘಾಟನೆ, ಆ ಬಳಿಕ 2ನೇ ವೇದಿಕೆ ಛಾಂದಸ ಗಣೇಶ್ ಕೊಲೆಕಾಡಿ ವೇದಿಕೆಯಲ್ಲಿ ಉದ್ಘಾಟನೆಯ ಬಳಿಕ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳಿಂದ ಯಕ್ಷಗಾನದ ರಂಗ ಪ್ರವೇಶ ಈ ದಿನ ಸಂಜೆಯ ತನಕ ನಡೆಯಲಿದ್ದು ಸಂಜೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಇವತ್ತಿನ ಪ್ರಧಾನ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇದೀಗ ನಾವು ಅಣಿಗೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನೆಚ್ಚಿನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಉದ್ಘಾಟಕರಾದ ಬೆಳೆಯೂರು ಗುತ್ತು ಶ್ರೀ ಎಂ ರವೀಂದ್ರನಾಥ್ ಆಳ್ವ ಇವರು ವೇದಿಕೆ ಬರಬೇಕಾಗಿ ವಿನಂತಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಅವರು ಅವರ ವೇದಿಕೆಗೆ ತರಬೇಕು. ಇನ್ನೋರ್ವ ಉದ್ಘಾಟಕರಾದ ಶ್ರೀ ಕೆ ಜಯರಾಮ್ ಶೇಟ್ ಅಡ್ಯಾರ್ ಮಹೇಶ್ ಮೋಟಾರ್ಸ್ ಇದರ ಉದ್ಯಮಿಗಳು ಇವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಯಕ್ಷಧ್ರುವ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರಾದ ಶ್ರೀ ಬಡಗೂರು ವಾಸುದೇವ ಐತಾಳ್ ಇವರು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕೋಶಾಧ್ಯಕ್ಷರಾದ ಸುದೇಶ್ ರೈ ಇವರು ವೇದಿಕೆ ಬರಬೇಕಾಗಿ ವಿನಂತಿ. ಇವರ ಜೊತೆಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು ಇದರ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದೀಗ 8:45 ಈ ಶುಭ ಮುಹೂರ್ತದಲ್ಲಿ ಈ 2 ವೇದಿಕೆಯ ಕಾರ್ಯಕ್ರಮಗಳು 2 ವೇದಿಕೆಯಲ್ಲಿ ಉದ್ಘಾಟನೆಗೊಂಡು 9 ಗಂಟೆಯ ಬಳಿಕ ಯಕ್ಷಗಾನದ ರಂಗ ಪ್ರವೇಶ ನಡೆಯಲಿಕ್ಕಿದೆ. 14 ಶಾಲೆಗಳ 650 ವಿದ್ಯಾರ್ಥಿಗಳು ಈ ದಿನ ಸಂಜೆಯವರೆಗೆ ಈ ಸಹ್ಯಾದ್ರಿ ಕಾಲೇಜಿನ ಆವರಣದ 2 ವೇದಿಕೆಯಲ್ಲಿ ರಂಗ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಸಭಾಂಗಣದ ಹೊರಭಾಗದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಶಿಕ್ಷಕರು ಯಕ್ಷಗುರುಗಳು ಸಭಾಂಗಣದ ಒಳಕ್ಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹಿಳಾ ಘಟಕದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮ ಪಟ್ಟಾರಿ ಅಡ್ಯಾರ್ ಇವರು. ಅಡ್ಯಾರಿನ ಗ್ರಾಮದೊಡೆಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪಾದಾಂಬುಜಗಳಿಗೆ ಭಕ್ತಿಯಿಂದ ಪಡಬಡುತ್ತ ಗ್ರಾಮದ ಪಕ್ಷಿಷ್ಟ ದೇವರು ವೀರಾಂಜನೇಯ ಸ್ವಾಮಿ ಹಾಗೂ ಎಲ್ಲ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಕಡಿಲಂತೈ ಭ್ರಮರಾಂಬಿಕೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಪಾದಕಮಲಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಾಯಿ ಭಾರತಿಗೆ ಭಕ್ತಿಯ ಪ್ರಣಾಮಗಳೊಂದಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಯಕ್ಷ ಶಿಕ್ಷಣ ಯೋಜನೆಯಲ್ಲಿ ಇವತ್ತು ಸಹ್ಯಾದ್ರಿ ಕಾಲೇಜಿನ ಈ ಕ್ಯಾಂಪಸ್ನಲ್ಲಿ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿದ್ದೇವೆ.
2015ನೇ ಇಸ್ವಿಯಲ್ಲಿ ತಾಯಿ ಭ್ರಮರಾಂಬಿಕೆ ಸನ್ನಿಧಿಯಲ್ಲಿ ಪ್ರಾರಂಭವಾದಂಥ ಯಕ್ಷಧ್ರುವ ಪಟ್ಲಪುಣೆ ಟ್ರಸ್ಟ್ 10 ವರ್ಷದ ಅವಧಿಯಲ್ಲಿ ಸುಮಾರು 16 ಕೋಟಿಗೂ ಮಿಕ್ಕಿದ ಒಂದು ಮೊತ್ತವನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಾಬಂಧುಗಳಿಗೆ ವಿತರಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಕಲಾವಿದರ ಶ್ರೇಯೋಭಿವೃದ್ಧಿಯ ಜೊತೆಗೆ ಈ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂತ ನಮ್ಮ ಟ್ರಸ್ಟಿನ ಸಭಾಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಒಂದು ಕಾಲದಲ್ಲಿ ಕರಾವಳಿಗೆ ಸೀಮಿತವಾದಂಥ ಯಕ್ಷಗಾನ ಕಲೆ ಇವತ್ತು ವಿಶ್ವವ್ಯಾಪಿಯಾಗಿ ಪಸರಿಸಿದ್ದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಮಕ್ಕಳು ಮಾತ್ರ ಅಲ್ಲ, ರಾಜ್ಯದಲ್ಲಿ ಇರುವಂಥ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕೂಡ ಈ ಯಕ್ಷಗಾನದ ತರಬೇತಿಯನ್ನು ನೀಡುವುದರ ಮುಖಾಂತರವಾಗಿ ರಾಜ್ಯಾದ್ಯಂತ ಈ ಯಕ್ಷಗಾನ ಕಲೆಯನ್ನು ಪಸರಿಸಬೇಕು, ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಯಕ್ಷಗಾನ ಕಲೆಯನ್ನು ಅಭ್ಯಸಿಸಬೇಕೆಂಬ ಒಂದು ಸದುದ್ದೇಶದೊಂದಿಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಈಗಾಗಲೇ 2023ನೇ ಇಸವಿಯಲ್ಲಿ ಮೂಡಬಿದ್ರೆಯ ಆಳೋಸ್ ಕ್ಯಾಂಪಸ್ನಲ್ಲಿ ಒಂದೇ ದಿವಸಕ್ಕೆ 1,800 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ರಂಗಪ್ರವೇಶ ಮಾಡುವ ದಾಖಲೆಯನ್ನು ನಿರ್ಮಿಸಿದಂಥ ವಿಚಾರ ನಮಗೆ ತಿಳಿದುಬಂದಿದೆ. ಕಳೆದ ವರ್ಷ ಬಂಟ್ವಾಳದ ಆದರಣೀಯ ಶಾಸಕರಾದಂಥ ಶ್ರೀ ರಾಜೇಶ್ ಗುಳಿಪಾಡಿ ಇವರ ಒಡ್ಡೂರು ಫಾಸ್ಟ್ನಲ್ಲಿ ಕೂಡ 1,500 ಮಕ್ಕಳು ರಂಗಪ್ರವೇಶ ಮಾಡುವುದರ ಮೂಲಕ 2ನೇ ಯಕ್ಷ ಶಿಕ್ಷಣ ವಿದ್ಯಾರ್ಥಿ ಸಮ್ಮೇಳನವನ್ನು ನಾವು ಒಡ್ಡೂರು ಬಂಟ್ವಾಳದಲ್ಲಿ ಆಯೋಜಿಸಿದ್ದೇವೆ. ಈ ವರ್ಷ ನಮ್ಮ ಸಹ್ಯಾದ್ರಿ ಕಾಲೇಜಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಭಂಡಾರಿ ಇವರ ಒಂದು ಪೂರ್ಣ ಸಹಕಾರದೊಂದಿಗೆ ಅವರೇ ನಮಗೆ ಒಂದು ಹೇಳಿದಂತೆ ಬರುವ ವರ್ಷ ಬಂಟ್ವಾಳದಲ್ಲಿ ಕಳೆದ ವರ್ಷ ಹೇಳಿದರು, ಬರುವ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಕ್ಯಾಂಪಸ್ನಲ್ಲಿ ನೀವು ಆಯೋಜಿಸಬೇಕಂತ ನಮ್ಮ ಅಧ್ಯಕ್ಷರಲ್ಲಿ ಹೇಳಿದಾಗ ಬಹಳ ಸಂತೋಷ ತುಂಬಿಕೊಂಡು ಅವರು ಪೂರ್ಣ ಸಹಕಾರವನ್ನು ಮೊನ್ನೆಯಿಂದ ಕೂಡ ಈ ತನಕ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಸಂಪೂರ್ಣ ಸಿಬ್ಬಂದಿಯನ್ನು ನಮಗೆ ಸಹಕರಿಸಲಿಕ್ಕೆ ಅವರಿಗೆ ಆದೇಶವನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಈ ಸಹ್ಯಾದ್ರಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಯಕ್ಷ ಶಿಕ್ಷಣದ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನ 3ನೇ ವರ್ಷದ ಕಾರ್ಯಕ್ರಮ ಬಹಳ ಶ್ರದ್ಧಾಪೂರ್ವಕವಾಗಿ ಬಹಳ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೇವೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಉಡುಪಿಯಾಗಿ ಶಿವಮೊಗ್ಗ ಆಮೇಲೆ ಕೊಡಗು ಮಾತ್ರವಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೇರೆ ಬೇರೆ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಆ ಶಾಲೆಗಳಲ್ಲಿ ಹೋಗಿ ಸುಮಾರು 89 ಯಕ್ಷಗುರುಗಳಿಂದ 10,000 ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ ನೀಡುವಂಥ ಒಂದು ಮಹತ್ ಕಾರ್ಯ ನಮ್ಮ ಯಕ್ಷಧ್ರುವ ಪಟ್ಲಪುಣೆ ಟ್ರಸ್ಟಿನ ವತಿಯಿಂದ ನಡೀತಿದೆ ಅಂತ ಹೇಳಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು 3-4 ವಿಚಾರ ಬೇಕಂತೆ. ಒಂದು ಯೋಜನೆ, ಮತ್ತೊಂದು ಯೋಚನೆ, ಮತ್ತೊಂದು ಯೋಗ ಮತ್ತು ಯೋಗ್ಯತೆ. ಈ 4 ಕೂಡ ನಮ್ಮ FPRಗೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂತ ಹೇಳಿದರೆ ಅವರು ಒಬ್ಬ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಕ್ಯಾಪ್ಟನ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಗತಿಗಾಗಿ ಏನೆಲ್ಲ ಬೇಕು ಎಂಬುದಕ್ಕೆ ಬಗ್ಗೆ ಒಂದು ಸಂಪೂರ್ಣ ಅಧ್ಯಯನವನ್ನು ಮಾಡಿದಂಥ ಒಬ್ಬ ಸಂಸದರಾಗಿದ್ದಾರೆ. ಅವರಿಗೆ ಆ ಸಂಸದರಾಗುವ ಯೋಗ ಕೂಡ ಇದೆ, ಯೋಗ್ಯತೆ ಕೂಡ ಇದೆ. ಅದೇ ರೀತಿ ಅವರಲ್ಲಿ ಏನು ಈ ಜಿಲ್ಲೆಗಾಗಿ ಮಾಡಬೇಕೆಂಬ ಯೋಜನೆ ಇದೆ ಹಾಗೂ ಯೋಜನೆ ಕೂಡ ಇದೆ. ಈ ಮುಖಾಂತರವಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ತಿಂಗಳುಗಳಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಮಾಡಿ ಎಲ್ಲರ ಒಂದು ಮನಸ್ಸೂರೆಗೊಂಡಂಥ ನಮ್ಮ ಸಂಸದರಿಗೆ ಯಕ್ಷಧ್ರುವ ಪಟ್ಲಪುಣೆ ಟ್ರಸ್ಟ್ನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಶಾಲಿನ ಗೌರವದೊಂದಿಗೆ ಸ್ಮರಣೆಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರಾಜಕೀಯ ನಾಯಕರಿಂದ ಮಾತ್ರ ಸಾಧ್ಯ ಅಲ್ಲ. ಅದಕ್ಕೆ ಕೈ ಜೋಡಿಸಲು ಉದ್ಯಮಿಗಳ ಅವಶ್ಯಕತೆ ಬಹಳ ಇದೆ. ನಮ್ಮ ಜೊತೆ ಒಬ್ಬ ಪ್ರಖ್ಯಾತ ಉದ್ಯಮಿ ಮಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಗಳಿಗಾಗಿ ಉಡುಪಿನಲ್ಲಿ ಒಂದು ಸಂಕೀರ್ಣವನ್ನು ರಚಿಸಿ ಅನೇಕ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಮಂಗಳೂರಿನಲ್ಲಿ ಬರುವಂತೆ ಒಂದು
ಉತ್ತಮ ಕೆಲಸವನ್ನು ಮಾಡಿದ ಸಾಧಕರಿದ್ದಾರೆ. ಅವರು ನಮ್ಮೆಲ್ಲರ ಆದರಣೀಯರು ಮತ್ತು ಆತ್ಮೀಯರಾದಂತಹ ಗೌರವಾನ್ವಿತ ಶ್ರೀ ರವೀಂದ್ರನಾಥ್ ಆಳ್ವಾರವರು ಮಂಗಳೂರಿನ ಸೂರ್ಯ ಹೊಸಿನ ಮಾಲಕರಾಗಿ, ಮುಡಿಪಿನ ಸೂರ್ಯ ಇನ್ಫೋಟೆಕ್ ಇದರ ಒಂದು ಮಾಲಕರಾಗಿ ಮಾತ್ರ ಅಲ್ಲ, ಬಳ್ಳಾರಿಯಲ್ಲಿ ಒಂದು ಉತ್ತಮ ಶ್ರೇಷ್ಠ ಗಣಿ ಉದ್ಯಮಿಯಾಗಿ ನಾಡಿನಾದ್ಯಂತ ದೊಡ್ಡ ಹೆಸರನ್ನು ಮಾಡಿದಂಥವರು ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಬಿಳಿಯೂರು ಗುತ್ತು ಎಂ ರವೀಂದ್ರನಾಥ್ ಆಳ್ವಾರವರು, ಶ್ರೀ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಕ್ಯುಮೆನೆಕ್ಸ್ ಪವರ್ MD, ಸೂರ್ಯ ಇನ್ಫೋಟೆಕ್ ಪಾರ್ಕ್ ಇದರ ಉದ್ಯಮಿಗಳು, ಆದರಣೀಯರಾದಂತಹ ರವೀಂದ್ರನಾಥ್ ಆಳ್ವಾರವರನ್ನು ತಮ್ಮೆಲ್ಲರ ಪರವಾಗಿ ಶ್ರದ್ಧಾಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ ಜೊತೆಗೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಲು ಬಂದಿದ್ದಾರೆ. ಅವರಿಗೆ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿ ನಮ್ಮ ಸ್ಥಾಪಕರಿಗೆ, ಅದಲ್ಲದೆ ಇವತ್ತಿನ ವೇದಿಕೆಗೆ ಕೀರ್ತಿಶೇಷರಾದ ಅವರ ತೀರ್ಥರೂಪರ ಹೆಸರನ್ನೇ ಕೊಟ್ಟಿದ್ದೇವೆ. ಮಲಾರಬೀಡು ಯಜಮಾನ ಕೀರ್ತಿಶೇಷ ಕಂಪಣ್ಣ ಆಳ್ವ ವೇದಿಕೆ ಎಂಬ ಈ ವೇದಿಕೆಯಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮ ಮೂಡಿ ಬರುತ್ತಿರುವುದರಿಂದ ನಮಗೆಲ್ಲರಿಗೂ ತುಂಬ ಸಂತೋಷ. ಅವರಿಗೆ ನಮ್ಮ ಕೋಶಾಧಿಕಾರಿ ಅವರಂತ CS ಸುರೇಶ್ ಕುಮಾರ್ ಅವರು ಶಾಲು ಹಾಕಿ ಸ್ಮರಣಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ. ನಮ್ಮ ಜೊತೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ಹಿರಿಯರಾದಂತಹ ಶ್ರೀಯುತ ಜಯರಾಮ್ ಶೇಖರ್ ಅವರು, ಮಹೇಶ್ ಮೋಟರ್ನ ಮಾಲೀಕರಾಗಿ ನಮಗೆಲ್ಲ ಗೊತ್ತು. ಪ್ರತಿ ವರ್ಷ ಕೂಡ ಯಕ್ಷಧ್ರುವ ಪಟ್ಲಪೊಂಡೆ ಟ್ರಸ್ಟಿನ ಯಕ್ಷ ಸಂಭ್ರಮ ಪಟ್ಲ ಸಂಭ್ರಮ ಪ್ರತಿ ವರ್ಷ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯುತ್ತಿರುವುದು ವಿಶೇಷ. ಇದರ ಮಾಲಕರು ನಮ್ಮ ಜಯರಾಮ್ ಶೇಖರ್ ಅವರ ಅಳಿಯ ಶ್ರೀಯುತ ಕಿಶನಣ್ಣನ್ ಅವರು. ಪ್ರತಿ ವರ್ಷ ಕೂಡ ನಮ್ಮ ಪಟ್ಲ ಸಂಭ್ರಮಕ್ಕೆ ಸುಮಾರು 4 ದಿವಸಗಳ ಕಾಲ ಒಂದು ವೇದಿಕೆಯನ್ನು, ಆ ಒಂದು ಪೂರ್ಣ ಅಡ್ಯಾರ್ ಗಾರ್ಡನ್ ಆವರಣವನ್ನು ಒದಗಿಸಿಕೊಟ್ಟು ಪಟ್ಲ ಸಂಭ್ರಮ ಯಶಸ್ವಿಯಾಗಲು ಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಮಾತ್ರ ಅಲ್ಲ, ಅವರು ಕೂಡ ಯಕ್ಷಾಭಿಮಾನಿಗಳು ಕೂಡ. ಶ್ರೀರಾಮ ಶಾಲೆಯ ಒಬ್ಬ ಆಡಳಿತ ಸಮಿತಿಯ ಮುಖ್ಯಸ್ಥರಾಗಿ ಅವರ ಶಾಲೆಯಲ್ಲಿ ಕೂಡ ಯಕ್ಷಗಾನ ತರಬೇತಿಯನ್ನು ನೀಡುವುದಕ್ಕೆ ಅವರು ಸಹಕರಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಬಸ್ಸಿನ ಸೇವೆಯನ್ನು ಒದಗಿಸುವ ಮೂಲಕ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮ ಸ್ವಾಗತಿಸುತ್ತಾ, ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರಾದ ಶ್ರೀ ವಾಸುದೇವ್ ಐಕಲ್ರವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆ ನಮ್ಮ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಯಕ್ಷ ಶಿಕ್ಷಣ ಇಷ್ಟು ದೊಡ್ಡ ಮಟ್ಟಿಗೆ ರಾಷ್ಟ್ರವ್ಯಾಪಿಯಾಗಿ ಒಂದು ಒಳ್ಳೆಯ ಹೆಸರನ್ನು ಪಡೆಯಬೇಕಿದ್ದಕ್ಕೆ ಮೂಲ ಕಾರಣಕರ್ತರು ನಮ್ಮ ತೆಂಕುದಿಟ್ಟಿನ ಪ್ರಸಿದ್ಧ ಭಾಗವತರು, ಪಟ್ಲ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು. ಗುರು ಹಿರಿಯರ ಆಶೀರ್ವಾದ, ದೈವದೇವರ ಪ್ರೇರಣೆಯಿಂದಾಗಿ ಬಹಳ ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಕ್ಷ ಶಿಕ್ಷಣ ಈ ಕಾರ್ಯಕ್ರಮ ಯಶಸ್ವಿಯಾಗುವ ಹಿಂದೆ ಇಬ್ಬರ ಪೂರ್ಣ ಸಹಕಾರ ಇದೆ. ಒಂದು ಪ್ರಧಾನ ಸಂಚಾಲಕರಾದಂಥ ನಮ್ಮ ವಾಸುದೇವ್ ಐಕರಾಳ್ಪನವರು ಹಾಗೂ ಇನ್ನೋರ್ವರು ಸಂಯೋಜಕರಾದಂಥ ಶ್ರೀ ದಿವಿತ್ ಕೋಟ್ಯಾರವರು. ವಾಸುದೇವ್ ಐಕರಾಳರು ಯಕ್ಷ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾತ್ರ ಮಾಡಿದ್ದಲ್ಲ, ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದು ತಂಡ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಮೆರಿಕ ದೇಶದಲ್ಲಿ ಒಂದು ಯಕ್ಷಗಾನದ ಆಯೋಜನೆಯನ್ನು ಬಹಳ ಸುಲಲಿತವಾಗಿ ಸುಂದರವಾಗಿ ಮೂಡಿ ಬರುವಂತೆ ಒಂದು ಸಹಕರಿಸಿದವರು ನಮ್ಮ ಆದರಣೀಯರಾದಂಥ ವಾಸುದೇವ್ ಐಕಾಳ್ರವರು. ನಮ್ಮ ಕಲಾ ತಂಡ ಹೋದಂಥ ಸಂದರ್ಭದಲ್ಲಿ ಅವರನ್ನು ಸಂಪೂರ್ಣವಾಗಿ ಅವರ ಒಂದು ಔಪಚಾರಿಕ ವ್ಯವಸ್ಥೆಯನ್ನು, ಅವರ ಉಪಚಾರವನ್ನು ಮಾಡಿ ಎಲ್ಲರ ಒಂದು ಮನಸೂರೆಗೊಂಡಂಥ ಒಬ್ಬ ಸಜ್ಜನ ಬಂದು ನಮ್ಮ ವಾಸುದೇವ್ ಐಕಾಳ್ರವರು. ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ವಿಯಾಗಬೇಕಾದ್ರೆ ಅವರ ಸಂಪೂರ್ಣ ಸಹಕಾರ ಹಾಗೂ ಮಾರ್ಗದರ್ಶನ ಇದೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಮ್ಮ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಪ್ರದೀಪ್ ಆಳ್ವರು ಅವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆ ಇರುವವರು ನಮ್ಮ ಟ್ರಸ್ಟಿನ ಇನ್ನೋರ್ವ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಜಗನ್ನಾಥ್ ಶೆಟ್ಟಿ ಬಾಳರವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಮಾತ್ರ ಅಲ್ಲ, ಯಾವುದೇ ಒಂದು ಸಂಘಟನೆ ಒಂದು ಒಳ್ಳೆ ಕೆಲಸ ಮಾಡಿ ಹೆಸರು ಪಡೆಯಬೇಕಾದ್ರೆ ಮಾಧ್ಯಮದ ಒಂದು ಸಹಕಾರ ತುಂಬ ಅತ್ಯಗತ್ಯ.
ನಮ್ಮ ಟ್ರಸ್ಟ್ ಹಮ್ಮಿಕೊಂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ವಿಶ್ವವ್ಯಾಪಿಯಾಗಿ ಪಸರಿಸುವಲ್ಲಿ ಮಾಧ್ಯಮದ ಮುಖಾಂತರವಾಗಿ ಸಹಕರಿಸಿದವರು ನಮ್ಮ ಜಗನ್ನಾಥ್ ಶೆಟ್ಟಿ ಬಾಳರವರು. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಇನ್ನೋರ್ವ ಸಂಗ್ರಹಣ ಕಾರ್ಯದರ್ಶಿ ಶ್ರೀ ಪ್ರದೀಪ್ ಆಳ್ವ ಕದ್ರಿ, ಇವರು ಜಿಲ್ಲಾ ರಾಜ್ಯೋತ್ಸವ ರಂಗನಟ ಕೂಡ ಹೌದು. ನಮ್ಮ ಈ ಟ್ರಸ್ಟಿನ ಕಾರ್ಯದಲ್ಲಿ ಅವರು ಸಂಪೂರ್ಣ ಸಹಕಾರ ನೀಡಿ ನಮಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಜೊತೆ ಟ್ರಸ್ಟಿನ ಇನ್ನೋರ್ವ ಕೇಂದ್ರ ಬಿಂದು ಅಂತ ಹೇಳಬೇಕು, CA ಸುದೇಶ್ ಕುಮಾರ್ ರೈ ಅವರು. ನಮ್ಮ ಸತೀಶಣ್ಣವರ ಈ ಒಂದು ಉತ್ತಮ ಸತ್ಕಾರ್ಯದಲ್ಲಿ ಹಣಕಾಸಿನ ವಿಚಾರವಾಗಿ ಪ್ರತಿಯೊಂದನ್ನು ಕೂಡ ಬಹಳ ಪಾರದರ್ಶಕವಾಗಿ ನಿರ್ವಹಿಸುತ್ತಾ ನಮ್ಮ ಟ್ರಸ್ಟ್ ಇಷ್ಟು ದೊಡ್ಡ ಹೆಸರು ಮಾಡುವಲ್ಲಿ ಬಹಳ ಪ್ರಾಮುಖ್ಯದ ಸ್ಥಾನವನ್ನು ಅಲಂಕರಿಸಿದವರು ಹಾಗೂ ಸಹಕಾರ ನೀಡಿ ಮಾರ್ಗದರ್ಶನ ನೀಡಿದವರು ನಮ್ಮ CA ಸುದೇಶ್ ಕುಮಾರ್ ರೈ ಅವರು. ಅವರ ಸಹಕಾರವನ್ನು ಕೂಡ ಸ್ಮರಿಸುತ್ತಾ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಪೂರ್ಣಿಮಾಕರವರಿದ್ದಾರೆ, ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು. ಅವರು ತಮಗೆ ಗೊತ್ತು, ಪ್ರಪ್ರಥಮ ಬಾರಿಗೆ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಪ್ರಥಮ ಬಾರಿಗೆ ಅವರಿಗೆ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯ ಪೂರ್ಣ ಮೊತ್ತವನ್ನು ನಮ್ಮ ಒಂದು ಟ್ರಸ್ಟ್ಗೆ ಕೊಟ್ಟು ಸಹಕರಿಸಿ, ಕೇವಲ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದೆ ಬರುವ ಸದುದ್ದೇಶದಿಂದ ಸಂಪೂರ್ಣವಾಗಿ ಅವರಿಗೆ ತರಬೇತಿಯನ್ನು ನೀಡಿ ಅವರು ಕೂಡ ಯಕ್ಷಗುರುವಾಗಿ ಸಹಕರಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ನಮ್ಮ ಮಹಿಳಾ ಘಟಕಕ್ಕೆ ಉತ್ತಮ ಸಹಕಾರ ನೀಡಿ ಬರ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಮಹಿಳಾ ಘಟಕದ ಗೌರವ ಅಧ್ಯಕ್ಷೆಯಾದಂಥ ಶ್ರೀಮತಿ ಆರತಿ ಆರ್ ರಾಮಚಂದ್ರ ಅವರು ಇದ್ದಾರೆ. ಆರತ್ಯಕ್ಕರು ಕೂಡ ಒಬ್ಬ ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ಹೌದು. ನಮ್ಮ ಮಹಿಳಾ ಘಟಕದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನದ ಜೊತೆಗೆ ನಮ್ಮ ಟ್ರಸ್ಟಿನ ಸಂಪೂರ್ಣ ಯಶಸ್ಸಿಗೆ ಅವರು ಕಾರಣೀಕರ್ತರಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಪ್ರಖ್ಯಾತ ಯಕ್ಷಗಾನ ವಿದ್ವಾಂಸರಾದಂತಹ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿದ್ದಾರೆ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತರು. ಅವರ ಕೂಡ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ನಮ್ಮ ಬಂಟ್ವಾಳ ಘಟಕದ, ಸೋಲ್ಕಲ್ ಘಟಕ ಹಾಗೂ ಮಂಗಳೂರು ಘಟಕದ ಅಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ಎಲ್ಲರನ್ನು ಹಾಗೂ ಈ ಕಾರ್ಯಕ್ರಮದ ಜೊತೆ ಸೇರಿದ ಎಲ್ಲ ನನ್ನ ಆತ್ಮೀಯ ಯಕ್ಷ ವಿದ್ಯಾರ್ಥಿಗಳನ್ನು ಕೂಡ ಆತ್ಮೀಯವಾಗಿ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸುತ್ತಾ ಇನ್ನೊಮ್ಮೆ ಸೇರಿರುವಂಥ ಪತ್ರಕರ್ತ ಬಂಧುಗಳಿಗೆ ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಪುರುಷೋತ್ತಮ ಭಂಡಾರಿ ಅವರು, ಯಕ್ಷಗುರು ಭಟ್ಲ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ತಮಗೂ ಆತ್ಮೀಯ ಸ್ವಾಗತ. ಇದೀಗ ಯಕ್ಷಧ್ರುವ ಯಕ್ಷ ಶಿಕ್ಷಣ ಈ ಕಾರ್ಯಕ್ರಮವನ್ನು ಮಾನ್ಯರು ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ಯಾಪ್ಟನ್ ಎಂ ಬ್ರಿಜೇಶ್ ಚೌಟಾರ್ ಅವರು, ಶ್ರೀ ರವೀಂದ್ರನಾಥ ಆಳ್ವಾರ್ ಅವರು, JRM ಶೇಖರ್ ಅವರು ಇವರ ಜೊತೆ ವೇದಿಕೆಯಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ದಯವಿಟ್ಟು ಈ ಸಂದರ್ಭ ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿವಿಧ ಘಟಕಗಳ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿವಿಧ ಘಟಕಗಳ ಅಧ್ಯಕ್ಷರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಉದ್ಘಾಟನಾ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸರಪಳಿ ಘಟಕದ ಅಧ್ಯಕ್ಷ ಶ್ರೀಕಾಂತ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಆತ್ಮೀಯ ಬಂಧುಗಳೇ, ಈ ವೇದಿಕೆ ಮಲಾರ್ಬೀಡು ಯಜಮಾನ ಕೀರ್ತಿಶೇಷ ಕಂಪಣ್ಣ ಆಳುವ ವೇದಿಕೆ. ಈ ವೇದಿಕೆಯಲ್ಲಿ ಉದ್ಘಾಟನೆಗೊಂಡು ಸಭಾ ಕಾರ್ಯಕ್ರಮ ನಡೆದರೆ ಆ ಬಳಿಕ ಎರಡನೇ ವೇದಿಕೆ ಚಾಂದಸ ಗಣೇಶ್ ಕೊಲೆಗಾಡಿ ವೇದಿಕೆಯಲ್ಲಿ ದೀಪ ಪ್ರಜ್ವಲನ ಮೂಲಕ ಉದ್ಘಾಟನೆ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇವತ್ತು ಬೆಳಗ್ಗಿನಿಂದ ಸಂಜೆಯವರೆಗೆ 14 ಶಾಲೆಗಳ 650 ವಿದ್ಯಾರ್ಥಿಗಳ ರಂಗ ಪ್ರವೇಶ ಕಾರ್ಯಕ್ರಮ, ಯಕ್ಷಧ್ರುವ ಯಕ್ಷ ಶಿಕ್ಷಣದ ಈ ವರ್ಷದ ವಿದ್ಯಾರ್ಥಿಗಳ ಸಮ್ಮಿಲನ ರಂಗ ಪ್ರವೇಶ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ಪ್ರಧಾನ ವೇದಿಕೆ ಮಲಾರ್ಬೀಡು ಯಜಮಾನ ಕೀರ್ತಿಶೇಷ ಕಂಪಣ್ಣ ಆಳ್ವ ವೇದಿಕೆಯಲ್ಲಿ ನೆರವೇರ್ತಾ ಇದೆ. Shubham Guru Kल्याణ
ಯಶಸ್ಸಿಗಾಗಿ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ವ್ಯಕ್ತಿಯನ್ನು ನಾವು ಸ್ಮರಿಸಲಿ, ಅವರ ಸಾಕನ್ನು ಸ್ಮರಿಸಬೇಕು. ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ದೇವದಾಸ್ ಶೆಟ್ಟಿ ಬಂಟ್ವಾಳರವರು ಮೊನ್ನೆಯಿಂದ ಕೂಡ ದೇವಿದಾಸನ್ನ ಈ ಕಾರ್ಯಕ್ರಮದ ಒಂದು ಪೂರ್ವ ತಯಾರಿಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮದ ರೂವಾರಿಗಳಿಗೆ ಹೊರಗಿದ್ದಾರೆ. ಅವರ ಕೂಡ ಉಪಸ್ಥಿತಿಯನ್ನು ನಾನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಬಂಟ್ವಾಳ ಘಟಕದ ಪದಾಧಿಕಾರಿಗಳು, ವಿಟ್ಲ ಘಟಕದ ಅಧ್ಯಕ್ಷರಾದಂಥ ಚೆಲ್ಲಡ್ಕ ರಾಧಾಕೃಷ್ಣ ಶೆಟ್ಟಿಯವರು, ಸೋರಕಲ್ ಘಟಕದ ಅಧ್ಯಕ್ಷರಾದಂತಹ ಶ್ರೀ ಸುಧಾಕರ್ ಪೂಜಾರ್ ಅವರು ಹಾಗೂ ಸರಬಾರಿ ಘಟಕದ ಅಧ್ಯಕ್ಷರಾದ ಶಶಿಕಾಂತ್ ಶೆಟ್ಟಿ ಅವರು ಹಾಗೂ ಎಲ್ಲ ಘಟಕಗಳ ಪದಾಧಿಕಾರಿಗಳನ್ನು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸಹ್ಯಾದ್ರಿ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ದೇವದಾಸ್ ಹೆಗಡೆ ಹಾಗೂ ಸಿಬ್ಬಂದಿಗಳಾದಂಥ ನವೀನ್ ಹಾಗೂ ಇತರರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ನೆಚ್ಚಿನ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಕ ಇವರ ಉದ್ಘಾಟನೆ ಮಾತುಗಳನ್ನು ಆಡಬೇಕಾಗಿ ವಿನಂತಿ.